ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇವತ್ತು ನಾನು ಹೇಳುತ್ತಿರುವ ಕತೆ ಜಾನಕಿ ರಾಮ ಮುಂದುವರೆದ ಸಂಚಿಕೆ. ಹಾಗಾದ್ರೆ ಕತೆ ಶುರು ಮಾಡೋಣ ಬನ್ನಿ. ಜಾನಕಿ ರಾಮ ಸಂಚಿಕೆ 75. ನೀನು ಎಷ್ಟೇ ಉದಾಹರಣೆಗಳನ್ನು ಕೊಟ್ಟರೂ ಈಗಿರುವ ನನ್ನ ಪರಿಸ್ಥಿತಿ ಮತ್ತು ಮನಸ್ಥಿತಿಯಲ್ಲೇ ನನಗೆ ಓದಲು ಸಾಧ್ಯವಿಲ್ಲ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು ಎಂದಳು. ಯಾಕೆ ಓದಲು ಸಾಧ್ಯವಿಲ್ಲ ಜಾನಕಿ? ಅಂತಹ ಪರಿಸ್ಥಿತಿ ಏನಾಗಿದೆ? ನಿನಗೆ ಹಣದ ಬಗ್ಗೆ ಯೋಚನೆ ಇದ್ದರೆ ನಿನ್ನ ಓದಿಗೆ ನಾನು ಹಣವನ್ನು ಕೊಡುತ್ತೇನೆ. ನಿನಗೆ ಫ್ರೀಯಾಗಿ ನನ್ನಿಂದ ಹಣ ತೆಗೆದುಕೊಳ್ಳಲು ಇಷ್ಟ ಇಲ್ಲ ಎಂದರೆ ಸಾಲದ ರೂಪದಲ್ಲಿ ತೆಗೆದುಕೊಂಡು ಓದಿ ಸಂಪಾದನೆ ಮಾಡಲು ಶುರುವಾದಾಗ ಹಿಂತಿರುಗಿಸು ಸಾಕು. ಅಲ್ಲದೆ ನಿನಗೆ ಮನೆಯಿಂದ ಕಾಲೇಜಿಗೆ ಹೋಗಿ ಓದಲು ಕಷ್ಟವಾಗುತ್ತದೆ ಎಂದರೆ ಹಾಸ್ಟೆಲ್ನಲ್ಲಿ ಇದ್ದುಕೊಂಡೇ ಓದಬಹುದು ಎಂದು ಅವಳ ಸಮಸ್ಯೆಗೆ ಪರಿಹಾರವನ್ನು ಕೂಡ ಅವನೇ ಸೂಚಿಸಿದನು. ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂದು ಅದರ ಹೊಟ್ಟೆಯನ್ನು ಕುಯ್ಯಬಾರದು ಎಂದು ಮನದಲ್ಲಿ ಹೇಳಿಕೊಂಡವಳು, ಇಲ್ಲ ಮಹಾನ್, ನನಗೆ ನಿನ್ನಿಂದ ಹಣದ ಸಹಾಯ ಪಡೆಯಲು ಇಷ್ಟ ಇಲ್ಲ. ಈ ವಿಷಯದಲ್ಲಿ ನನ್ನನ್ನು ಒತ್ತಾಯ ಮಾಡಬೇಡ ಎಂದಳು. ಇಷ್ಟು ಹೇಳಿದರೂ ಮಾತು ಕೇಳದವಳ ಮೇಲೆ ಅಸಾಧ್ಯ ಕೋಪಗೊಂಡವನು, ನೀನು ಹೇಳಿದ್ದೇ ನಡೆಯಬೇಕು ಎನ್ನುವ ಹಠ ನಿನ್ನದು. ಬೇರೆಯವರ ಮಾತನ್ನು ಕೇಳದ ದುರಹಂಕಾರಿ ನೀನು ಎಂದು ಅದೇ ಕೋಪದಲ್ಲಿ ಹೇಳಿದರೆ, ನನ್ನ ಸ್ವಾಭಿಮಾನಕ್ಕೆ ದುರಹಂಕಾರದ ಪಟ್ಟ ಕಟ್ಟಿದರೆ ನಾನು ಏನೂ ಮಾಡಲು ಆಗುವುದಿಲ್ಲ ಎಂದು ಎರಡು ಕೈ ಕಟ್ಟಿ ನಿಂತಳು. ಸ್ವಾಭಿಮಾನ ಅಂತ ಹೋಗಿ ನಿನಗೆ ನೀನೇ ಮೋಸ ಮಾಡಿಕೊಳ್ಳುತ್ತಿದ್ದೀಯ ಜಾನಕಿ. ಅದು ಯಾಕೆ ನಿನಗೆ ತಿಳಿಯುತ್ತಿಲ್ಲ? ದುರಹಂಕಾರದ ಜೊತೆಗೆ ಕೊಬ್ಬು ಕೂಡ ಇದೆ ನಿನಗೆ. ತನ್ನ ಮಾತು ಕೇಳದವಳ ಮೇಲೆ ಕೋಪ ಹೆಚ್ಚುತ್ತಲೇ ಇತ್ತು. ಡೈವರ್ಸ್ ಪೇಪರ್ ಯಾವಾಗ ಸಿಗುತ್ತದೆ? ರೆಹಮಾನ್ ಮಾತನಾಡುತ್ತಿದ್ದ ಓದಿನ ವಿಷಯವನ್ನು ಮರೆಮಾಚಲು ಡೈವರ್ಸ್ ವಿಷಯ ಎತ್ತಿದಳು. ಜಾನಕಿ ಒಡನೆ ಡೈವರ್ಸ್ ಎನ್ನುತ್ತಿದ್ದ ಹಾಗೆ ಪಾತಾಳಕ್ಕೆ ಕುಸಿದು ಹೋದನು ಮಹಾನ್. ನಾನು ಮರೆತಿದ್ದ ವಿಷಯವನ್ನು ಇವಳೇ ಜ್ಞಾಪಿಸುತ್ತಿದ್ದಾಳಲ್ಲ, ಅಂದ್ರೆ ಇವಳಿಗೆ ಆದಷ್ಟು ಬೇಗ ನನ್ನಿಂದ ಬಿಡುಗಡೆ ಬೇಕಾ? ನೋಡಿದ್ರ ಡ್ಯಾಡ್, ನೀವು ಇವಳ ಬಳಿ ಪ್ರೀತಿ ವಿಷಯ ಮಾತನಾಡು ಎಂದು ಹೇಳಿದ್ರಿ, ಆದ್ರೆ ಇವಳು ಡೈವರ್ಸ್ ವಿಷಯ ಮಾತನಾಡುತ್ತಿದ್ದಾಳೆ. ಇವಳಿಗೆ ನನ್ನೊಂದಿಗೆ ಬದುಕಲು ಇಷ್ಟ ಇಲ್ಲ ಎಂದುಕೊಂಡವನ ಮನದ ತುಂಬಾ ನೋವು ಮಡುವುಗಟ್ಟಿತ್ತು. ಅದನ್ನು ಅವಳ ಮುಂದೆ ತೋರಿಸಲಾಗದೆ, ಆದಷ್ಟು ಬೇಗ ಡೈವರ್ಸ್ ಪೇಪರ್ ತಯಾರಾಗುತ್ತದೆ ಎಂದವನು ತನ್ನ ಬಟ್ಟೆಯ ಕಪಾಟನ್ನು ತೆಗೆದು ಅಂದು ಜಾನಕಿಗೆ ಎಂದು ತೆಗೆದುಕೊಂಡಿದ್ದ ಸೀರೆಯನ್ನು ಮಂಚದ ಮೇಲೆ ಬಿಸಾಡಿದವನು, ಈ ಸೀರೆ ಅಂದು ಬಟ್ಟೆ ತೆಗೆಯಲು ಹೋದಾಗ ನಿನಗೆಂದು ನಾನು ತೆಗೆದುಕೊಂಡು ಬಂದ ಸೀರೆ. ಇದನ್ನು ನಿನ್ನ ಸ್ನೇಹಿತನ ಮದುವೆಯ ದಿನ ಉಟ್ಟುಕೊಳ್ಳುತ್ತೀಯೋ ಇಲ್ಲ ಇದೇ ದುರಹಂಕಾರದಿಂದ ಬೇಡ ಎಂದು ಬಿಸಾಕುತ್ತೀಯೋ ನಿನಗೆ ಬಿಟ್ಟಿದ್ದು. ನೀನು ಈ ಸೀರೆಯನ್ನು ಉಡಲೇಬೇಕು ಎಂದು ನಾನು ಬಲವಂತ ಮಾಡುವುದಿಲ್ಲ. ಇಷ್ಟ ಇದ್ದರೆ ಉಟ್ಕೊಳ್ಳಬಹುದು, ಇಲ್ಲದಿದ್ದರೆ ನಮ್ಮ ಕಣದಲ್ಲಿ ಕೆಲಸ ಮಾಡುವವರು ತುಂಬಾ ಜನ ಇದ್ದಾರೆ, ಅವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಎಂದು ಕಠೋರವಾಗಿ ನುಡಿದವನು ಅಲ್ಲಿಂದ ಹೊರ ಹೋಗಿದ್ದನು. ರೆಹಮಾನ್ ಕೋಣೆಯಿಂದ ಹೊರಗೆ ಹೋಗುತ್ತಿದ್ದ ಹಾಗೆ ಮಂಚದ ಮೇಲೆ ಬಿದ್ದಿದ್ದ ಸೀರೆಯನ್ನು ಕೈಗೆ ತೆಗೆದುಕೊಂಡವಳು ತುಂಬಿದ ಕಣ್ಣುಗಳಿಂದಲೇ ಅದರ ಮೇಲೆ ಬೆರಳಾಡಿಸುತ್ತಾ ಎದೆಗೆ ಅಪ್ಪಿ ಜೋರಾಗಿ ಅಳಲು ಶುರು ಮಾಡಿದಳು. ನಿನ್ನನ್ನು ಬಿಟ್ಟು ಹೋಗುವವಳು ಮಹಾನ್ ನಾನು. ಹಾಗಿದ್ದ ಮೇಲೆ ನಿನ್ನಿಂದ ನಾನು ಹೇಗೆ ಸಹಾಯವನ್ನು ತೆಗೆದುಕೊಳ್ಳಲಿ ಎಂದು ಸೀರೆಯ ಸಮೇತ ಕುಸಿದು ಕುಳಿತು ಒಂದೇ ಸಮ ಅಳಲು ಶುರು ಮಾಡಿದಳು. ಅತ್ತೆ, ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡುತ್ತೀರಾ ಎಂದು ಕೇಳಿದ್ದೇನೆ. ಇವತ್ತು ನನಗೆ ಏನು ಮಾಡಿಕೊಡುತ್ತೀರಾ ಎಂದು ಕಾಫಿ ಮಾಡುತ್ತಿದ್ದ ಸುಪ್ರಭಾ ಅವರ ಪಕ್ಕ ಶೆಲ್ಫ್ ಮೇಲೆ ಕುಳಿತು ಕೇಳುತ್ತಿದ್ದಳು ನಯನ. ಆಂಟಿ, ನೀವು ಮಾಡುವ ಅಡಿಗೆಯ ರುಚಿಗೆ ಮದುವೆಯಾದ ನಂತರ ನಮ್ಮ ಮನೆಯಲ್ಲಿ ಇರದೆ ನಿಮ್ಮ ಮನೆಯಲ್ಲಿ ಉಳಿಯುವ ಪ್ಲಾನ್ ಮಾಡುತ್ತಾಳೆ ಇವಳು ಎಂದು ಅಲ್ಲಿಯೇ ನಿಂತಿದ್ದ ಅರ್ಜುನ್ ನಯನಾಳನ್ನು ಛೇಡಿಸಿದನು. ತಮ್ಮ ಮಗಳ ಮದುವೆಗೆ ತನ್ನ ಒಡ ಹುಟ್ಟಿದ ಅಣ್ಣನನ್ನು ಕರೆದು ಹೋಗಲು ಬಂದಿದ್ದರು ಸಾವಿತ್ರಿಯವರು. ಅವರ ಜೊತೆ ನಯನ ಹಾಗೂ ಅರ್ಜುನ್ ಕೂಡ ಬಂದಿದ್ದರು. ಇರ್ಲಿ ಬಿಡು ಅರ್ಜುನ್, ಮೂವರಿಗೆ ಮಾಡುವ ಅಡಿಗೆಯನ್ನು ನಾಲ್ವರಿಗೆ ಮಾಡ್ತೀನಿ, ಇಲ್ಲಿಗೆ ಊಟ ಮಾಡಿ ಹೋಗಲಿ ಇವಳು ಎಂದು ಖುಷಿಯಿಂದಲೇ ಹೇಳಿದರು ಸುಪ್ರಭಾ. ಅಯ್ಯೋ ಆಂಟಿ, ಇವಳಿಗೆ ಹಾಗೇನಾದ್ರೂ ಹೇಳಿಬಿಟ್ಟೀರಾ ನೀವು? ಮೂವರು ಊಟ ಮಾಡುವುದನ್ನು ಇವಳು ಒಬ್ಬಳೇ ಊಟ ಮಾಡುತ್ತಾಳೆ ಎಂದು ಮತ್ತೊಮ್ಮೆ ನಗುತ್ತಾ ಹೇಳಿದನು. ಹೇ ಹೋಗೋ, ನಾನೇನು ಬಕಾಸುರನ ವಂಶದವಳಲ್ಲ. ಅತ್ತೆ ನನಗಿಂತ ಹೆಚ್ಚಿಗೆ
ಇವನೇ ತಿನ್ನುವುದು ಎಂದು ಅರ್ಜುನನನ್ನು ನೋಡಿಕೊಂಡು ಹುಸಿ ಮುನಿಸಿನಿಂದ ಹೇಳಿದಳು. ಈಗ ಇಬ್ಬರು ಸಾಕು ಮಾಡ್ತೀರಾ, ಬನ್ನಿ ಕಾಫಿ ಕುಡಿಯೋಣ ಎಂದು ಕಾಫಿ ಹಿಡಿದು ಶಾಸ್ತ್ರಿಗಳು ಇದ್ದ ಕೋಣೆಗೆ ಬಂದರು. ಅಲ್ಲಿ ಆಗಲೇ ಸಾವಿತ್ರಿಯವರು ಶಾಸ್ತ್ರಿಗಳ ಜೊತೆ ಮಾತಿಗೆ ಇಳಿದಿದ್ದರು. ಅಟ್ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಎಂದು ನಿನಗೆ ಈಗ ಬುದ್ಧಿ ಬಂದಿದೆ. ಈಗ ಇರುವ ಬುದ್ಧಿ 30 ವರ್ಷಗಳ ಹಿಂದೆ ಬಂದಿದ್ದರೆ ನಾನು ಮನೆ ಬಿಟ್ಟು ಹೋಗಿ ಮದುವೆಯಾಗಿ ನೋವು ತಿನ್ನುವ ಪ್ರಮೇಯವೂ ಬರ್ತಿರ್ಲಿಲ್ಲ, ಜಾನಕಿ ಕೂಡ ನೋವು ತಿನ್ನುತ್ತಿರಲಿಲ್ಲ ಎಂದರು. ಸಾವಿತ್ರಿ, ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ. ಈಗ ನಾನು ಬದಲಾಗಿ ಆಗಿದೆ. ಇಂತಹ ಸಮಯದಲ್ಲಿ ಹಳೆ ವಿಷಯವನ್ನು ಯಾಕೆ ತೆಗೆಯುತ್ತೀಯ ಎಂದು ತಂಗಿಗೆ ಶಾಸ್ತ್ರಿಗಳು ಹೇಳಿದರೆ, ಈಗಲಾದ್ರೂ ಒಳ್ಳೆ ಬುದ್ಧಿ ಬಂದಿದೆಯಲ್ಲ, ಅಷ್ಟೇ ಸಾಕು ಬಿಡು ಸಾವಿತ್ರಿ ಎಂದು ಹೇಳುತ್ತಲೇ ಎಲ್ಲರಿಗೂ ಕಾಫಿ ನೀಡಿದರು ಸುಪ್ರಭಾ ಅವರು. ಅಣ್ಣ, ನನ್ನ ಮಗಳು ತಂದೆ ಇಲ್ಲದೆ ಬೆಳೆದಿದ್ದಾಳೆ. ಅವಳ ಮದುವೆಯನ್ನು ತಂದೆ ತಾಯಿ ಸ್ಥಾನದಲ್ಲಿ ನೀವಿಬ್ಬರೇ ಮುಂದೆ ನಿಂತು ನಡೆಸಿಕೊಡಬೇಕು. ಇದು ನನ್ನ ಆಸೆ ಕೂಡ ಎಂದು ಹೇಳುತ್ತಲೇ ಅವರಿಗೆ ಎಂದು ತಂದಿದ್ದ ಬಟ್ಟೆ ಹಾಗೂ ಪತ್ರಿಕೆಯನ್ನು ನೀಡಿದರು. ಖಂಡಿತ ಸಾವಿತ್ರಿ, ಇಷ್ಟು ದಿನ ನಾನು ಮಾಡಿದ್ದ ತಪ್ಪಿಗೆ ಇದು ನನ್ನ ಪ್ರಾಯಶ್ಚಿತ ಎಂದು ತಿಳಿಯುತ್ತೇನೆ. ನಾನೇ ಮುಂದೆ ನಿಂತು ನಿನ್ನ ಮಗಳ ಮದುವೆಯನ್ನು ನಡೆಸಿಕೊಡುತ್ತೇನೆ ಎಂದರು ಶಾಸ್ತ್ರಿಗಳು. ಶಾಸ್ತ್ರಿಗಳ ಮಾತು ಕೇಳಿ ಎಲ್ಲರಿಗೂ ಖುಷಿಯಾಯಿತು. ಅಷ್ಟರಲ್ಲಿ ಹೊರಗಿನಿಂದ ವಿಕ್ರಮ್ ಕೂಡ ಬಂದಿದ್ದನು. ತೋಳಿನಲ್ಲಿ ಡಾಕ್ಟರ್ಸ್ ಬಿಳಿ ಕೋಟು, ಕೈಯಲ್ಲಿ ಸ್ಟೆಥೋಸ್ಕೋಪ್, ಹೆಗಲಿನಲ್ಲಿ ಒಂದು ಬ್ಯಾಗು ಹಿಡಿದು ಬಂದವನ ಬಳಿಗೆ ಓಡಿದವಳು, ಏನೋ ಹೊಸ ಡಾಕ್ಟರ್, ಹೇಗಿದ್ದೀಯಾ ಎಂದು ಅವನ ಕೆನ್ನೆ ಗಿಲ್ಲುತ್ತಾ ಕೇಳಿದಳು. ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ ಎಂದು ಅವಳು ಗಿಲ್ಲಿದ ಕೆನ್ನೆಯನ್ನು ಸವರಿಕೊಳ್ಳುತ್ತಲೇ ಕೇಳಿದ. ಛೇ, ನೀನು ಅಕ್ಕ ಅಕ್ಕ ಎಂದು ನನ್ನ ಮನಸ್ಸಿಗೆ ನೋವು ಮಾಡ್ತೀಯ ನೋಡು. ನೀನು ನನಗಿಂತ ಮುಂಚೆ ಹುಟ್ಟಿದರೆ ನಾನು ನಿಜವಾಗಿಯೂ ನಿನ್ನನ್ನೇ ಮದುವೆ ಆಗುತ್ತಿದ್ದೆ ನೋಡು. ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ ಎಂದು ಮತ್ತೊಮ್ಮೆ ಅವನ ಕೆನ್ನೆ ಗಿಲ್ಲಿದಳು. ನಯನಳ ಮಾತಿಗೆ ಪೆಚ್ಚಾದವನು ಮತ್ತೊಮ್ಮೆ ಕೆನ್ನೆ ಒರೆಸಿಕೊಳ್ಳುತ್ತಲೇ ಅರ್ಜುನನೆಡೆಗೆ ನೋಡಿದರೆ ಅವನು ನಗುತ್ತಾ ನಿಂತಿದ್ದನು. ಹೇ ತರ್ಲೆ, ಮುಂದಿನ ವಾರ ಮದುವೆ ಇದೆ. ಇನ್ನೂ ಅವನನ್ನು ಗೋಳು ಹುಯ್ದುಕೊಳ್ಳುವುದು ನೀನು ಬಿಡಲಿಲ್ಲವಾ ಎಂದು ಸಾವಿತ್ರಿಯವರು ಗದರಿದರೆ, ಅಮ್ಮ, ಇವನು ನನ್ನ ಮಾವನ ಮಗ. ಇವನನ್ನು ಗೋಳು ಹುಯ್ದುಕೊಳ್ಳಲು ಅಧಿಕಾರ ಇದೆ. ಅದಕ್ಕೆ ಹಾಗೆ ಹೇಳ್ತೀನಿ. ನಾನೇನು ಸುಮ್ಮನೆ ಹೇಳುತ್ತಿಲ್ಲ ಅಮ್ಮ. ವಿಕ್ರಮ್ ಎಂದರೆ ನನಗೆ ಏನೋ ಒಂದು ರೀತಿ ವಿಶೇಷವಾದ ಭಾವನೆ. ಅವನೆಂದರೆ ನನಗೆ ತುಂಬಾ ಇಷ್ಟ ಎಂದವಳು, ಮುಂದಿನ ಜನ್ಮದಲ್ಲಿ ನನ್ನ ತಮ್ಮನಾಗಿ ಹುಟ್ಟಿಬಿಡು ಎಂದು ಭಾವುಕಳಾದಳು. ನಯನಾಳ ಈ ಮುಗ್ಧ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾದರೆ, ತಪ್ಪು ತಿಳಿಯಬೇಡಿ ಅಕ್ಕ, ಮುಂದಿನ ಜನ್ಮ ಅಲ್ಲ, ಎಷ್ಟೇ ಜನ್ಮ ಇದ್ದರೂ ನನ್ನ ಜಾನಕಿ ಅಕ್ಕನಿಗೆ ಮಾತ್ರ ನಾನು ತಮ್ಮನಾಗಿ ಹುಟ್ಟುವುದು ಎಂದಿದ್ದನು. ಅವನ ಮಾತಿಗೆ ಎಲ್ಲರೂ ಮೌನವಾಗಿ ನಿಂತರು. ಜಾನಕಿ ತಮ್ಮನನ್ನು ಎಷ್ಟು ಅಕ್ಕರೆಯಿಂದ ಪ್ರೀತಿಸುತ್ತಾಳೋ, ವಿಕ್ರಮ್ ಕೂಡ ಜಾನಕಿಯನ್ನು ಅಷ್ಟೇ ಗೌರವದಿಂದ ಪ್ರೀತಿಸುತ್ತಾನೆ. ವಿಕ್ರಮನ ಮಾತಿಗೆ ನಯನ ಮಂಕಾಗಿದ್ದನ್ನು ನೋಡಿದ ಸುಪ್ರಭಾ ಅವರು ಅವಳ ಬಳಿಗೆ ಬಂದು, ಬೇಜಾರಾಗ್ಬೇಡ ನಯನ, ಅವನು ಅವನ ಅಕ್ಕನನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ನಿನಗೆ ಗೊತ್ತಲ್ಲವಾ, ಅದಕ್ಕೆ ಹಾಗೆ ಹೇಳುತ್ತಿದ್ದಾನೆ ಎಂದರೆ, ನನಗೆ ಬೇಜಾರಿಲ್ಲ ಅತ್ತೆ, ಇಂತಹ ತಮ್ಮ ನನ್ನ ಒಡಹುಟ್ಟಲಿಲ್ಲವಲ್ಲ ಎಂದು ಅಸೂಯೆ ಅಷ್ಟೇ ಎಂದಳು. ನೋಡಿದ್ಯಾ ಅಣ್ಣ, ನನ್ನ ಮಗಳದು ಬಾಯಿ ಜೋರು ಅಷ್ಟೇ, ಆದ್ರೆ ಮನಸ್ಸು ಮಾತ್ರ ಇನ್ನು ಮಗುವಿನ ಮನಸ್ಸು ಇದ್ದ ಹಾಗೆ. ಅವಳಲ್ಲಿ ಯಾವುದೇ ಕಪಟ ಇರುವುದಿಲ್ಲ ಎಂದು ಮಗಳ ಮೇಲೆ ಹೆಮ್ಮೆಯ ಭಾವ ಮೂಡಿತು ಸಾವಿತ್ರಿಯವರಿಗೆ. ಅದಕ್ಕೆ ಅಲ್ಲವೇ ಸಾವಿತ್ರಿ ಆ ವಿಧಿ ಅವಳಿಗೆ ಚಿನ್ನದಂತಹ ಹುಡುಗನ ಜೊತೆ ಜೋಡಿ ಮಾಡುತ್ತಿರುವುದು ಎಂದು ಅರ್ಜುನನನ್ನು ನೋಡಿಕೊಂಡು ಹೇಳಿದರು. ಹೌದು ಅಣ್ಣ, ಹಠದಿಂದ ಆದರೂ ಒಳ್ಳೆಯ ಹುಡುಗನನ್ನೇ ಆರಿಸಿದ್ದಾಳೆ ಎಂದು ನಕ್ಕರು. ಜಾನಕಿ, ಯಾಕೆ ಇವತ್ತು ಒಂದು ರೀತಿ ಸಪ್ಪಗಿದ್ದೀಯಾ? ಎಲ್ಲರಿಗೂ ರಾತ್ರಿ ಊಟ ಬಡಿಸುತ್ತಲೇ ಜಾನಕಿಯನ್ನು ಕೇಳಿದರು ನಗ್ಮಾ ಅವರು. ಇಂದು ರೆಹಮಾನ್ ಆಡಿದ ಮಾತುಗಳಿಂದ ಬಹಳವೇ ನೊಂದುಕೊಂಡಿದ್ದವಳು ಅದನ್ನು ತೋರುಗೊಡದೆ ಎಂದಿನಂತೆ ನಗ್ಮಾ ಅವರಿಗೆ ಅಡುಗೆಗೆ ಸಹಾಯ ಮಾಡಲು ಬಂದಿದ್ದಳು. ನಗ್ಮಾ ಅವರ ಮಾತು ಕೇಳಿ ಊಟ ಮಾಡುತ್ತಿದ್ದ ಎಲ್ಲರೂ ಜಾನಕಿಯ ಮುಖ ನೋಡಿದರೆ ತನಗೂ ಇದಕ್ಕೂ ಸಂಬಂಧ ಇಲ್ಲ ಎಂದು ಊಟ ಮಾಡುತ್ತಲಿದ್ದನು ರೆಹಮಾನ್. ಹಾಗೇನಿಲ್ಲ ಚಿಕ್ಕತ್ತೆ, ಬೆಳಗ್ಗೆಯಿಂದ ಸ್ವಲ್ಪ ತಲೆನೋವು ಇತ್ತು, ಅದಕ್ಕೆ ಮಂಕಾಗಿದ್ದೀನಿ ಎಂದು ಉತ್ತರ ನೀಡಿದಳು. ಅತ್ತಿದ್ದರಿಂದ ತಲೆನೋವು ಕೂಡ ಬಂದಿತ್ತು ಅವಳಿಗೆ, ಆದ್ರೆ ತಾನು ಆಡಿದ ಮಾತಿನಿಂದ ಅವಳಿಗೆ ಬೇಸರವಾಗಿದೆ ಎಂದು ರೆಹಮಾನನಿಗೆ ಬಹುಬೇಗ ತಿಳಿದು ಹೋಗಿತ್ತು. ಅತ್ತಿಗೆ, ನನ್ನ ಬಳಿ ತಲೆನೋವಿನ ಮಾತ್ರೆ ಇದೆ, ಕೊಡ್ತೀನಿ ಎಂದು ದಾನಿಯ ಹೇಳಿದ ತಕ್ಷಣ, ಮಾತ್ರೆ ಏನು ಬೇಡ ದಾನಿಯ, ಮಲಗಿದರೆ ಬೆಳಗ್ಗೆಷ್ಟರಲ್ಲಿ ತಲೆನೋವು ಕಡಿಮೆಯಾಗುತ್ತದೆ ಎಂದಳು.
ಹಾಗಾದ್ರೆ ನೀನು ಕುಳಿತುಕೋ, ನಾನು ಬಡಿಸುತ್ತೇನೆ, ಊಟ ಮಾಡಿ ಮಲಗುವಿಯಂತೆ ಎಂದು ಫಾತಿಮಾ ಅವರು ಜಾನಕಿಗೆ ಬಡಿಸಲು ಹೋದರೆ, ನನಗೆ ಹಸಿವಿಲ್ಲ ಅತ್ತೆ, ಊಟ ಬೇಡ ಎಂದಳು. ಜಾನಕಿ, ಖಾಲಿ ಹೊಟ್ಟೆಯಲ್ಲಿ ಮಲಗಬಾರದಮ್ಮ, ಸ್ವಲ್ಪ ಊಟ ಮಾಡಿ ಹೋಗು ಎಂದು ಅಬ್ದುಲ್ ಅವರು ಹೇಳಿದರು. ಪ್ರತಿಯೊಬ್ಬರು ಅವಳ ಮೇಲೆ ತೋರಿಸುತ್ತಿದ್ದ ಕಾಳಜಿಗೆ ಕ್ಷಣ ಕ್ಷಣವೂ ಅವಳ ಮನ ಸೋತು ಒದ್ದಾಡುತ್ತಿತ್ತು. ಬೇಡ ಮಾವ, ಮಧ್ಯಾಹ್ನ ತಡವಾಗಿ ತಿಂದಿದ್ದರಿಂದ ಈಗ ನನಗೆ ಹಸಿವಿಲ್ಲ ಎಂದು ಬರುತ್ತಿದ್ದ ಕಣ್ಣೀರನ್ನು ತೊಡೆದು ಹೇಳಿದವಳು ಅಲ್ಲಿ ನಿಲ್ಲದೆ ಕೋಣೆಗೆ ಹೋಗಿದ್ದಳು. ಮಹಾನ್, ಇಬ್ಬರು ಕೂಡ ಜಗಳ ಮಾಡಿಕೊಂಡಿರ? ಬೇಸರದಲ್ಲಿದ್ದ ಮಗನನ್ನು ಕೇಳಿದರು. ಅವರ ಮಾತಿಗೆ ಪೆಚ್ಚಾದವನು, ಹಾಗೇನಿಲ್ಲ, ಯಾಕೆ ಹಾಗೆ ಕೇಳುತ್ತಿದ್ದೀರಾ ಡ್ಯಾಡ್ ಎಂದನು. ನೀನು ಕೂಡ ಯಾಕೋ ಡಲ್ಲಾಗಿದ್ಯಲ್ಲ, ಅದಕ್ಕೆ ಹಾಗೆ ಕೇಳಿದೆ ಎಂದರು. ಡ್ಯಾಡ್, ಅಣ್ಣ ಅತ್ತಿಗೆಯನ್ನು ತುಂಬಾ ಪ್ರೀತಿಸುತ್ತಾನೆ, ಅವನು ಎಂದಿಗೂ ಜಗಳ ಮಾಡುವುದಿಲ್ಲ ಎಂದು ಧಾನ್ಯ ನಗುತ್ತಲೇ ಹೇಳಿದಳು. ಏ ಧಾನ್ಯ, ಪ್ರೀತಿ ಅಂದ್ರೆ ಏನು ಎಂದು ರೆಹಮಾನ್ ಮತ್ತು ಧಾನ್ಯಳ ಮಧ್ಯ ಇದ್ದ ಕುರ್ಚಿಯಲ್ಲಿ ಕುಳಿತಿದ್ದ ಪುಟ್ಟ ಆಯಿಷಾ ಜೋರಾಗಿ ಕೇಳಿದಳು. ರೆಹಮಾನನಿಗೆ ಏನು ಹೇಳುವುದು ಎಂದು ತಿಳಿಯದೆ ಎಲ್ಲರ ಮುಂದೆಯೂ ನಾಚಿಕೆಯಾದಂತಾಗಿ, ಆಯಿಷಾ ಬಾ, ನನ್ನ ಮೊಬೈಲಲ್ಲಿ ಹೊಸ ಗೇಮ್ ಇದೆ, ನಿನಗೆ ಕೊಡುತ್ತೇನೆ ಎಂದು ಹೇಳುತ್ತಲೇ ಮಗುವನ್ನು ತೋಳಿಗೇರಿಸಿಕೊಂಡು ಅಲ್ಲಿಂದ ಕಾಲ್ಕಿತ್ತಿದ್ದನು. ರೆಹಮಾನ್ ಆ ಕಡೆ ಹೋಗುತ್ತಿದ್ದ ಹಾಗೆ ಈ ಕಡೆ ಎಲ್ಲರೂ ಮುಸಿ ಮುಸಿ ನಗುತ್ತಿದ್ದರು. ಆಯಿಷಾಳನ್ನು ಹೇಗೋ ಸಮಾಧಾನ ಮಾಡಿ ಕೋಣೆಗೆ ಬಂದವನಿಗೆ ಜಾನಕಿ ಮಲಗಿರುವುದು ಕಾಣಿಸಿತು. ಅವಳ ಬಳಿಗೆ ಹೋದವನು, ಜಾನಕಿ, ಇವತ್ತು ನಾನು ಆಡಿದ ಮಾತಿನಿಂದ ನಿನಗೆ ನೋವಾಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ನಿನಗೆ ನೋವಾದ್ರೂ ಪರವಾಗಿಲ್ಲ, ನೀನು ಮುಂದೆ ಓದಲು ಒಪ್ಪಿಕೊಳ್ಳಬೇಕು, ಹಾಗೆ ನಾನು ಮಾಡುತ್ತೇನೆ. ಓದಿ ಡಾಕ್ಟರ್ ಆಗಿ ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು, ಹಾಗೆ ಮಾಡುತ್ತೇನೆ ಎಂದು ಅವನ ಮನಸ್ಸಿನಲ್ಲಿಗೆ ಶಪಥ ಮಾಡಿದನು. ಅಂದು ವಿಕ್ರಮ್ ಸೀನಿಯರ್ ವೈದ್ಯರ ಜೊತೆ ವಾರ್ಡ್ಗಳಿಗೆ ಹೋಗಿ ರೋಗಿಗಳನ್ನು ನೋಡಿಕೊಂಡು ಆಗ ತಾನೇ ಬಂದು ತನಗೆ ಎಂದೇ ಮೀಸಲಿಟ್ಟ ಕೋಣೆಯಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದವನ ಫೋನ್ ಸದ್ದಾಗಿತ್ತು. ತೆಗೆದು ನೋಡಿದರೆ ಯಾವುದೋ ಬೇರೆ ನಂಬರ್ ಇರುವುದನ್ನು ನೋಡಿ ಯಾರದು ನಂಬರ್ ಎಂದು ಅನುಮಾನದಲ್ಲಿ ಕರೆ ಸ್ವೀಕರಿಸಿದನು. ವಿಕ್ರಮ್ ಹಲೋ ಎಂದರೆ ಅತ್ತಲಿಂದ, ಹಲೋ, ನಾನು ದಾನಿಯ ಮಾತನಾಡುತ್ತಿರುವುದು, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು. ನಿಮ್ಮ ಹಾಸ್ಪಿಟಲ್ ಬಳಿಗೆ ಬಂದಿದ್ದೇನೆ, ಸ್ವಲ್ಪ ಹೊರಗೆ ಬರ್ತೀರಾ ಎಂದವಳ ಮಾತನ್ನು ಕೇಳಿ ದಿಗ್ಗನೆ ಎದ್ದು ನಿಂತವನು, ಏನ್ ಹೇಳ್ತಿದ್ಯಾ ನೀನು? ಹಾಸ್ಪಿಟಲ್ ಬಳಿ ಬಂದಿದ್ದೀಯಾ? ಏನ್ ಮಾತಾಡ್ಬೇಕು? ನಿನಗೆ ನನ್ನ ನಂಬರ್ ಕೊಟ್ಟವರು ಯಾರು? ಇಲ್ಲಿಗೆ ಯಾಕೆ ಬರಲು ಹೋದೆ ಎಂದು ಒಂದೇ ಸಮ ಮಾತನಾಡುತ್ತಲೇ ಇದ್ದನು. ಅವನ ಮಾತಿಗೆ ಹೆದರಿದವಳು, ನೀವು ಇಲ್ಲಿಗೆ ಬಂದರೆ ಎಲ್ಲವನ್ನು ಹೇಳುತ್ತೇನೆ ಎಂದು ಕರೆ ತುಂಡರಿಸಿದ್ದಳು. ಕರೆ ತುಂಡಾದ ತಕ್ಷಣ ಕಿಟಕಿಯ ಬಳಿ ಬಂದು ಹೊರಗೆ ನೋಡಿದರೆ ದಾನಿಯ ಹಾಸ್ಪಿಟಲ್ ಆವರಣದಲ್ಲಿ ಒಂದೆಡೆ ಕೈಕಟ್ಟಿ ನಿಂತಿರುವುದು ಕಾಣಿಸಿತು. ಇವಳು ಯಾಕೆ ಈಗ ಇಲ್ಲಿ ಬಂದಳು ಎಂದು ತಲೆಯ ಮೇಲೆ ಕೈ ಹೊತ್ತನು ವಿಕ್ರಮ್. ಮುಂದುವರಿಯುವುದು. ಈಗಾಗಲೇ ದ್ವೇಷದ ಜ್ವಾಲೆ ಹಾಗೂ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ, ಎರಡೂ ಕಥೆಗಳು ನನ್ನ ಕಾಮನಬಿಲ್ಲು ಭಾವನೆಗಳ ಕಥಾಮೃತ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತಿವೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಹೊಸ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.